ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಗೀತಾ ಕನ್ನಡತಿ ಆಲ್ ಇನ್ ಒನ್ ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತೇನೆ. ನಾನು ಚೆನ್ನಾಗಿದ್ದೇನೆ. ಈ ವಿಡಿಯೋ ಬಂದು ಸಾಲು ಮರದ ತಿಮ್ಮಕ್ಕನವರ ಬಗ್ಗೆ ಹೇಳಬೇಕು ಅಂತ ಬಂದಿದ್ದೀನಿ. ಎಲ್ರಿಗೂ ಗೊತ್ತಿರೋ ಹಾಗೆ ಇವರು 14ನೇ ತಾರೀಕು ಇಹಲೋಕವನ್ನು ತ್ಯಜಿಸಿದ್ದಾರೆ ಅಂತ ಗೊತ್ತು. ಅವ್ರ ಬಗ್ಗೆ ನನಗೆ ಗೊತ್ತಿರೋ ಸ್ವಲ್ಪ ಮಾಹಿತಿನ ಹಂಚ್ಕೊಳ್ಳೋಕ್ಕೆ ಬಂದಿದ್ದೀನಿ. ದಯವಿಟ್ಟು ಪೂರ್ತಿ ವಿಡಿಯೋವನ್ನು ನೋಡಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇವರು 1911ರಲ್ಲಿ ಜನಿಸ್ತಾರೆ. ತಂದೆ ಚಿಕ್ಕರಂಗಯ್ಯ, ತಾಯಿ ವಿಜಯಮ್ಮ. ಇವರಿಗೆ ಶಿಕ್ಷಣ ದೊರೆಯೋದಿಲ್ಲ. ಹಾಗಾಗಿ ಅಲ್ಲೇ ಕೂಲಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಇವರು ಬೆಳೆದು ದೊಡ್ಡವರಾದ ಮೇಲೆ ಇವರನ್ನು ಚಿಕ್ಕಯ್ಯ ಎಂಬುವರಿಗೆ ಕೊಟ್ಟು ಮದುವೆಯನ್ನು ಮಾಡ್ತಾರೆ. ದುರದೃಷ್ಟವಶಾತ್ ಇವರಿಗೆ ಮಕ್ಕಳಾಗೋದಿಲ್ಲ. ಹಾಗಾಗಿ ಈ ದಂಪತಿಗಳು ಸಸಿಗಳನ್ನು ಅಂದರೆ ಆಲದ ಮರದ ಸಸಿಗಳನ್ನು ಕಸಿ ಮಾಡಿ ನೆಡುತ್ತಾ ಬಂದರು. ಮರಗಳನ್ನೇ ತನ್ನ ಮಕ್ಕಳೆಂದು ಭಾವಿಸ್ತಾ ಇದ್ರು. ಅಂತಹ ದಂಪತಿಗಳಾಗಿದ್ದರು. ಇವರು ಸಸಿಗಳನ್ನು ನೆಡಲು ತಮ್ಮ ಅತ್ಯಲ್ಪ ಆದಾಯವನ್ನೇ ಬಳಸ್ಕೊಳ್ತಾ ಇದ್ರು. ಹಾಗೆ ಸಸಿಗಳಿಗೆ ನೀರುಣಿಸಲು ಬಿಂದಿಗೆ ಮತ್ತು ಕೊಳಗಗಳಲ್ಲಿ 4 ಕಿಲೋಮೀಟರ್ ದೂರದವರೆಗೆ ನೀರನ್ನು ಹೊತ್ತೊಯ್ದು ಸಸಿಗಳನ್ನು ಕಾಪಾಡ್ತಾ ಇದ್ರು. ಹಾಗೆ ದನಕರುಗಳಿಂದ ಸಸಿಗಳನ್ನು ಕಾಪಾಡಲು ಮುಳ್ಳಿನ ಪೊದೆಗಳನ್ನು ಮುಚ್ಚಿ ಅಂದರೆ ಒದಿಸಿ ಸಸಿಗಳ ಸುತ್ತ ಆ ಸಸಿಗಳನ್ನು ಸಂರಕ್ಷಣೆಯನ್ನು ಮಾಡ್ತಾಯಿದ್ರು. ಮಕ್ಕಳನ್ನು ಸಂರಕ್ಷಿಸಿದಂತೆ ಸಸಿಗಳನ್ನು ಸಂರಕ್ಷಿಸಿ ಮರಗಳನ್ನು ಬೆಳೆಸಿ ದೊಡ್ಡ ಮರಗಳನ್ನಾಗಿ ಮಾಡಿದ್ದಾರೆ. ಹಾಗಾಗಿ ತಿಮ್ಮಕ್ಕನವರಿಗೆ ಸಾಲು ಮರದ ತಿಮ್ಮಕ್ಕ ಎಂಬ ಹೆಸರು ಬಂದಿದೆ. ಅನಕ್ಷರಸ್ಥರಾದರೂ ಸಹ ಇವರು ಮರಗಳ ಬಗ್ಗೆ ಹೊಂದಿದ್ದ, ಪರಿಸರದ ಬಗ್ಗೆ ಹೊಂದಿದ್ದ ಕಾಳಜಿ ಎಷ್ಟೋ ಜನಕ್ಕೆ ಸ್ಫೂರ್ತಿಯಾಗಿದೆ. ಹಾಗಾಗಿ ಇವರನ್ನು ಸಾಲು ಮರದ ತಿಮ್ಮಕ್ಕ ಎಂದು ಕರೆದರೆ ಅದರಲ್ಲಿ ಅತಿಶಯೋಕ್ತಿ ಇಲ್ಲ ಎಂದು ಹೇಳಬಹುದು. ಇವರನ್ನು ಪಡೆದ ನಾವೇ ಧನ್ಯರು. ಹಾಗೆ ತಿಮ್ಮಕ್ಕನವರ ಈ ಸಾಧನೆಗೆ ಅನೇಕ ಪ್ರಶಸ್ತಿ, ಗೌರವಗಳು, ಸನ್ಮಾನಗಳು ದೊರೆತಿವೆ. ತಿಮ್ಮಕ್ಕನವರ ಈ ಸಾಧನೆಗೆ ಅನೇಕ ಪ್ರಶಸ್ತಿಗಳು, ಸನ್ಮಾನಗಳು ದೊರೆತಿವೆ. ಅದರಲ್ಲಿ ಪ್ರಮುಖವಾಗಿ ರಾಷ್ಟ್ರೀಯ ಪೌರ ಪ್ರಶಸ್ತಿ ಹಾಗೂ ಇಂದಿರಾ ಪ್ರಿಯದರ್ಶಿನಿ ವೃಕ್ಷಮಿತ್ರ ಪ್ರಶಸ್ತಿ, ಮಹಿಳಾ ಮತ್ತು ಶಿಶು ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ ಇವರಿಂದ ಮಾನ್ಯತೆಯ ಪ್ರಮಾಣಪತ್ರ, ಭಾರತೀಯ ವೃಕ್ಷ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆ ಬೆಂಗಳೂರು ಇವರಿಂದ ಶ್ಲಾಘನೀಯ ಪ್ರಮಾಣಪತ್ರ, ಕರ್ನಾಟಕ ಕಲ್ಪವಲ್ಲಿ ಪ್ರಶಸ್ತಿ, ಪಂಪಾಪತಿ ಪರಿಸರ ಪ್ರಶಸ್ತಿ, ಮಹಿಳಾ ರತ್ನ ಪ್ರಶಸ್ತಿ, ವನಮಾತೆ ಪ್ರಶಸ್ತಿ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಶಸ್ತಿ, ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯಿಂದ ವಿಶಾಲಾಕ್ಷಿ ಪ್ರಶಸ್ತಿಯನ್ನು ಸಹ ಪಡೆದಿದ್ದಾರೆ. ಈ ರೀತಿಯಾಗಿ ತಿಮ್ಮಕ್ಕನವರು ಅನೇಕ ಮರಗಳನ್ನು ಬೆಳೆಸಿ ಅನೇಕರಿಗೆ ಸ್ಫೂರ್ತಿದಾಯಕರಾಗಿ ಅನೇಕ ಪ್ರಶಸ್ತಿ, ಬಹುಮಾನಗಳನ್ನು, ಸನ್ಮಾನಗಳನ್ನು ಪಡೆದು ನಮ್ಮ ಕರ್ನಾಟಕವನ್ನು ಹೆಮ್ಮೆಯ ಕರ್ನಾಟಕವನ್ನಾಗಿಸಿದ್ದಾರೆ. ಹಾಗೂ ನಾವೆಲ್ಲರೂ ಇವರನ್ನು ಪಡೆದ ಧನ್ಯರು ಅಂತಲೇ ಹೇಳ್ಬೋದು. ಹೀಗೆ ಸಸಿಗಳನ್ನು ಮಕ್ಕಳಂತೆ ಬೆಳೆಸಿದ ತಿಮ್ಮಕ್ಕನವರು ಇದೇ ಮಕ್ಕಳ ದಿನಾಚರಣೆಯೆಂದು ಇಹಲೋಕವನ್ನು ತ್ಯಜಿಸಿ ಸ್ವರ್ಗಲೋಕಕ್ಕೆ ಹೋಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ದೇವರಲ್ಲಿ ಪ್ರಾರ್ಥಿಸೋಣ. ಧನ್ಯವಾದಗಳು.